ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಕಲಬುರಗಿ ಜಿಲ್ಲೆಯಲ್ಲ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಹೋರಾಟ ಹಮ್ಮಿಕೊಂಡಿದ್ದೀವಿ. ವಿಷಯ ಏನಂದ್ರೆ ರಾಜ್ಯಪಾಲರನ್ನ ತಮ್ಮ ತವರ ಮನೆಗೆ ಹೋಗ್ರಿ ಅಂತ ಹೇಳ್ತಾ ಇದೀವಿ. ಕಾರಣ ಏನಂದ್ರೆ ನಮ್ಮ ಬಹು ವರ್ಷಗಳಿಂದ ಬೇಡಿಕೆ ಆಗಿತ್ತು, ಕರ್ನಾಟಕದಲ್ಲಿ ಶಿಕ್ಷಣದಲ್ಲಿ ದ್ವಿಭಾಷಾ ನೀತಿ ಮಾತ್ರ ಬೇಕು, ತ್ರಿಭಾಷೆ ಬೇಡ, ನಮ್ಮ ಮಕ್ಕಳ ಮೇಲೆ ಹಿಂದಿ ಒತ್ತಾಯ ಪೂರ್ವಕವಾಗಿ ಹೇರಬೇಡ್ರಿ ಅಂತ. ಅದನ್ನ ಸರ್ಕಾರ ಬಹಳ ಪರಿಗಣನೆಗೆ ತೆಗೆದುಕೊಂಡು ಮನೆ ಸರ್ಕಾರ ಒಂದು ಆದೇಶ ಮಾಡುತ್ತೆ. ಏನಂದ್ರೆ ಪರೀಕ್ಷೆಗಳಲ್ಲಿ 625 ಅಂಕಗಳು ಇರುತ್ತೆ. ಆ 625 ಅಂಕಗಳಲ್ಲಿ ಹಿಂದಿಯನ್ನು ಹೊರತುಪಡಿಸಿ ಕೇವಲ 525 ಅಂಕಗಳಿಗೆ ಮಾತ್ರ ಸೀಮಿತ ಮಾಡ್ತಾರೆ. ಆದರೆ ಹಿಂದಿ ಕಲಿಬೇಡ ಅಂತ ಎಲ್ಲೂ ಹೇಳಿಲ್ಲ. ಹಿಂದಿನ ಮಕ್ಕಳು ಇಷ್ಟ ಇದ್ದರೂ ಕಲಿಬಹುದು, ಬೇಡಾದ್ರೂ ಬಿಡಬಹುದು. ಆದರೆ ಕಡ್ಡಾಯವಾಗಿ ನೀವು ಕಲಿಲೇಬೇಕು ಅಂತ ನಮ್ಮ ಮೇಲೆ ಹೇರೋಂಗಿಲ್ಲ. ಯಾಕಂದ್ರೆ ಪಕ್ಕದ ರಾಜ್ಯ ತಮಿಳುನಾಡಿನಲ್ಲಿ, ಮಹಾರಾಷ್ಟ್ರದಲ್ಲಿ ದ್ವಿಭಾಷೆ ನೀತಿನೇ ಇದೆ. ಅಲ್ಲಿ ವಿಷಯಕ್ಕೆ ಬಗ್ಗೆ ಧ್ವನಿ ಎತ್ತಲ್ಲ ರಾಜ್ಯಪಾಲರು. ಕರ್ನಾಟಕ ಸರ್ಕಾರ ಆದೇಶ ಮಾಡಿದ್ರೆ ಮಾತ್ರ ರಾಜ್ಯಪಾಲರು ಒಂದು ಪತ್ರ ಬರೀತಾರೆ, ಈ ಆದೇಶನ ನೀವು ಹಿಂಪಡೀರಿ, ಹಿಂದಿ ಬೇಕು ಕಡ್ಡಾಯವಾಗಿ ಅನ್ನಂತ. ನಾನು ಅವ್ರನ್ನ ಕೇಳ್ತೀನಿ, ಯಾಕೆ ಹಿಂದಿ ಕಡ್ಡಾಯ ಬೇಕು? ನಮ್ಮ ಕರ್ನಾಟಕಕ್ಕೆ ಮಹಾರಾಷ್ಟ್ರ, UP, ಬಿಹಾರ್ಲಿಂದ ಬರ್ತಾರೆ. ಅವ್ರೇನಾದ್ರೂ ಕನ್ನಡ ಕಲ್ತ್ಕೊಂಡು ಇಲ್ಲಿ ಬರ್ತಾರ? ನೀವು ಒಂದ್ ವೇಳೆ ನಾವು ಹಿಂದಿ ಇಲ್ಲಿ ಕಲಿಬೇಕಂದ್ರೂ ನಿಮ್ಮ ರಾಜ್ಯಗಳಲ್ಲಿ ಕೂಡ ನೀವು ಕನ್ನಡವನ್ನು ಕಲಿಸಬೇಕು ಅಂತ ಹೇಳಿ ನಾವು ಇವತ್ತು ಹೋರಾಟ ಮಾಡ್ತೀವಿ. ರಾಜ್ಯಪಾಲರು ಒಂದು ಗೌರವಾನ್ವಿತ ಹುದ್ದೆದಲ್ಲಿ ಇರ್ತಾರೆ. ಅವರು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಪ್ರಾದೇಶಿಕ ಭಾಷೆಯನ್ನ ಆದೇಶ ಮಾಡುವ ವಿಚಾರದಲ್ಲಿ ಅವರಿಗೆ ಸಂವಿಧಾನ ಹಕ್ಕು ಕೊಟ್ಟಿದೆ. ಆದ್ರೆ ವಿನಾಕಾರಣ ತಾವು ಇದರಲ್ಲಿ ಮೂಗು ತೂರಿಸುವಂತ ಕೆಲಸ ಮಾಡಿದ್ರೆ ತಾವು ತಮ್ಮ ತವರು ಮನೆಗೆ ಹೋಗಿ ಅಲ್ಲೇ ರಾಜ್ಯಪಾಲರಾಗಿ ಅಂತವ್ರು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಬಿಜೆಪಿ ನಾಯಕರು, ನಾನು ಕಲಬುರಗಿ ಜಿಲ್ಲೆಯಲ್ಲಿ ನೋಡಿದೆ, ಮೊನ್ನೆ ನಮ್ಮ ನಮೋಸಿ ಸಾಹೇಬರು ಅದ್ರ ಬಗ್ಗೆ ಮಾತಾಡಿದ್ರು. ನಾನು ನಮೋಸಿ ಸಾಹೇಬ್ರಿಗೆ ಕೇಳ್ತೀನಿ, ನೀವು ಕರ್ನಾಟಕದವರು ಅಥವಾ ಮಹಾರಾಷ್ಟ್ರದವರು, ಬೇರೆ ರಾಜ್ಯದವರು ಇದ್ದೀರಿ, ಕರ್ನಾಟಕದಲ್ಲಿ ಮೊನ್ನೆ ಒಂದು ಹಿಂದಿ ರೈಲ್ವೆ ಲೆಕ್ಕಲ್ಲಿ ಹಿಂದಿ ಪರೀಕ್ಷೆ ಇತ್ತು, ಒಂದು ಮುಂಬಡ್ತಿ ಪರೀಕ್ಷೆ ಅಂತ ಹೇಳಿ. ಅದರಲ್ಲಿ ಕನ್ನಡದಲ್ಲಿ ಬರೆಯಕ್ಕೆ ಅವಕಾಶ ಕೊಟ್ಟಿರ್ಲಿಲ್ಲ. ಆ ವಿಚಾರದಾಗ ಮಾತಾಡಲ್ಲ. ಕನ್ನಡಿಗರಿಗೆ ಅನ್ಯಾಯ ಆದಾಗ, ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನೀವು ಬಿಜೆಪಿ ನಾಯಕರು ಯಾರೋ ಮಾತಾಡಂಗಿಲ್ಲ. ಆದ್ರೆ ಕರ್ನಾಟಕದ ನೆಲದ ಕಾನೂನು, ಕರ್ನಾಟಕದ ವಿಷಯ ಬಂದು ಕರ್ನಾಟಕದಲ್ಲಿ ದ್ವಿಭಾಷಾ ನೀತಿ ಮಾತ್ರ ಬೇಕು, ಕನ್ನಡ ಮಾತೃಭಾಷೆ ಸಾರ್ವಭೌಮ ಭಾಷೆ ಅಂತ ಹೇಳಿದಾಗ ನೀವು ಹಿಂದಿ ಪರವಾಗಿ ಮಾತಾಡ್ತೀವಿ ಅಂತಂದ್ರೆ ನಿಮಗೆ ಅಯೋಗ್ಯರು ಅಂತ ಹೇಳ್ತೀವಿ. ಯಾಕಂದ್ರೆ ಕನ್ನಡದ ನೆಲದ ಮಕ್ಕಳ ಕರ್ನಾಟಕದ ಮತದಾರರ ಓಟವನ್ನು ತೆಗೆದುಕೊಂಡು ತಾವು ಪ್ರತಿನಿಧಿಯಾಗಿರಿ, ತಾವು ಕರ್ನಾಟಕ ಪರವಾಗಿರ್ರಿ, ಹೊರತಾಗಿ ಒಂದು ಪಕ್ಷದ ಗುಲಾಮರಾಗಬೇಡ್ರಿ ಅಂತ ಹೇಳ್ತಾ ಹೇಳಕ್ಕೆ